ದಿನೇ ದಿನೇ ಆರೋಗ್ಯ ಕ್ಷೀಣಿಸ್ತಾ ಇದೆ, ದಾಸನಿಗೆ ಕಾಡ್ತಾ ಇದೆ ಆ ನೋವು. ಹೈ ಗ್ರೀನ್ ಸಿಗ್ನಲ್ ಕೊಡುತ್ತಾ ಊಟಕ್ಕಾಗಿ ಹೋರಾಟ. ಜೈಲೂಟ ಸೇರ್ತಿಲ್ಲ, ಮನೆಯೂಟ ಸಿಗ್ತಿಲ್ಲ. ಮನೆ ಊಟಕ್ಕಾಗಿ ದಾಸನ ಕಾನೂನು ಸಮರ ನಡೆದಿದೆ. ಹೈಕೋರ್ಟ್ನಲ್ಲಿ ಕೆಲವೇ ಹೊತ್ತಲ್ಲೇ ಅರ್ಜಿಯ ವಿಚಾರಣೆ ಆರಂಭ ಆಗತ್ತೆ. ಈಗಾಗಲೇ ಜೈಲೂಟ ಅಂತೂ ಒಗ್ತಾ ಇಲ್ಲ, ಆದ್ರೆ ಮನೆಯೂಟಕ್ಕೆ ಇನ್ನೂ ಕೂಡ ಅವಕಾಶ ಸಿಕ್ಕಿಲ್ಲ. ಮನೆ ಊಟಕ್ಕಾಗಿ ದಾಸ ಕಾನೂನು ಸಮರವನ್ನ ಮಾಡ್ತಾ ಇದ್ದು ಹೈಕೋರ್ಟ್ನಲ್ಲಿ ಕೆಲ ಹೊತ್ತಲ್ಲೇ ಊಟದ ಭಾಗ್ಯ ಸಿಗುತ್ತಾ, ಮನೆಯೂಟ ಸಿಗುತ್ತಾ ಅನ್ನೋದ್ರ ಬಗ್ಗೆ ಅರ್ಜಿಯ ವಿಚಾರಣೆ ಆರಂಭ ಆಗತ್ತೆ. ಮನೆ ಊಟ ಸಿಗುತ್ತಾ ಅಥವಾ ಜೈಲೂಟವೇ ಮತ್ತೆ ಈ ಸಲನು ಫಿಕ್ಸ್ ಆಗತ್ತಾ? ಎಸಿಎಂಎಂ ಕೋರ್ಟ್ ಆದೇಶವನ್ನೇ ಎತ್ತಿ ಹಿಡಿಯತ್ತಾ ಹೈಕೋರ್ಟ್? ಕೆಲ ಹೊತ್ತಲ್ಲೇ ದರ್ಶನ್ ಮನೆಯೂಟದ ಭವಿಷ್ಯ ಗೊತ್ತಾಗತ್ತೆ. ಹೈಕೋರ್ಟ್ನಲ್ಲಿ ಈಗಾಗಲೇ ಖಾಕಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದೆ. ಜೈಲೂಟದಲ್ಲಿ ಏನು ಸಮಸ್ಯೆ ಇಲ್ಲ, ಗುಣಮಟ್ಟ ಚೆನ್ನಾಗಿದೆ, 4 ಸ್ಟಾರ್ ಇದೆ. ಇಂತಹ ಸಂದರ್ಭದಲ್ಲಿ ಜೈಲೂಟ ಚೆನ್ನಾಗಿರುವ ಸಂದರ್ಭದಲ್ಲಿ ಅವರ ಆರೋಗ್ಯವೂ ಚೆನ್ನಾಗಿದೆ, ಮನೆಯೂಟಕ್ಕೆ ಅರ್ಜಿ ಸಲ್ಲಿಕೆ ಸರಿಯಲ್ಲ ಅಂತ ಹೇಳಿ ಖಾಕಿ ಇಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದೆ. ಈ ಹಿಂದೆಯೇ ಹೈಕೋರ್ಟ್ ಮೊರೆ ಹೋಗಿದ್ರು ದರ್ಶನ್. ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಇತ್ಯರ್ಥಪಡಿಸಿಕೊಳ್ಳಿ, ಅಲ್ಲಿ ಆಗಿಲ್ಲ ಅಂದ್ರೆ ವಾಪಸ್ ಬನ್ನಿ ಅಂತ ಹೈಕೋರ್ಟ್ ಹೇಳಿತ್ತು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮೊನ್ನೆ ಅರ್ಜಿಯನ್ನ ವಜಾ ಮಾಡಿದ್ದು, ಈಗ ಮತ್ತೆ ಹೈಕೋರ್ಟ್ ಕದ ತಟ್ಟಿದ್ದಾರೆ ನಟ ದರ್ಶನ್. ಹೈಕೋರ್ಟ್ ನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಏನಾಗುತ್ತೆ ವಿಚಾರಣೆಯಲ್ಲಿ? ಜೈಲೂಟವೇ ಫಿಕ್ಸ್ ಆಗತ್ತಾ, ಮನೆಯೂಟದ ಭಾಗ್ಯ ಸಿಗತ್ತಾ, ಅಥವಾ ತೀರ್ಪನ್ನ ಮತ್ತೆ ಹೈಕೋರ್ಟ್ ಕಾದಿರಿಸುತ್ತಾ, ಅಥವಾ ಇವತ್ತೇ ಹೈಕೋರ್ಟ್ ತೀರ್ಪನ್ನ ಕೊಡುತ್ತಾ? ಹೀಗಾಗಿ ನೂರಾರು ಕುತೂಹಲಗಳಿದೆ. ಏನಾಗತ್ತೆ? ಯಾಕಂದ್ರೆ ಕಾನೂನು ಸಮರ ಆರಂಭ ಮಾಡಿ ಹಲವು ದಿನಗಳಾಗಿದೆ. ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ರು, ಹೈಕೋರ್ಟ್ ನಲ್ಲಿ ಅರ್ಜಿ ಕೆಲವು ದಿನಗಳ ಕಾಲ ವಿಚಾರಣೆ ಮುಂದೂಡಿಕಾಯಿತು. ನಂತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅಲ್ಲಿ ನೀವು ಇತ್ಯರ್ಥಪಡಿಸಿಕೊಳ್ಳಿ ಅಂತ ಹೈಕೋರ್ಟ್ ಹೇಳ್ತು. ಸುದೀರ್ಘವಾದ ವಿಚಾರಣೆಯ ಅಗತ್ಯ ಇದೆ ಅಂತ ಹೇಳಿದ್ರು. ಇಷ್ಟೆಲ್ಲ ಆದ್ಮೇಲೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ವಜಾಗೊಳಿಸಿತು. ಈಗ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅರ್ಜಿಯನ್ನೇ ವಜಾಗೊಳಿಸಿದೆ. ಹೈಕೋರ್ಟ್ ಅಲ್ಲಿ ಏನಾಗಬಹುದು, ಎಷ್ಟೊತ್ತಿಗೆ ಅರ್ಜಿಯ ವಿಚಾರಣೆ ಆರಂಭ ಆಗುತ್ತೆ? ದರ್ಶನ್ ಪರ ವಕೀಲರು ಈ ಸಲ ಶತಾಯಗತಾಯ ಊಟ ಸಿಗ್ಲೇಬೇಕು, ಮನೆಯೂಟ ಅನ್ನುವ ಕಾರಣಕ್ಕಾಗಿ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ದಾರೆ, ತಯಾರಿ ಹೇಗಿದೆ? ನವಿತಾ, ಇನ್ನು ಕೆಲವೇ ಹೊತ್ತಿನಲ್ಲಿ ಹೈಕೋರ್ಟ್ನಲ್ಲಿ ದರ್ಶನ್ ಏನು ಮನೆ ಊಟವನ್ನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಈ ಒಂದು ರಿಟ್ ಅರ್ಜಿ ಕೂಡ ಇವಾಗ ವಿಚಾರಣೆಗೆ ಬರುತ್ತೆ. ಸುಮಾರು 4 ಗಂಟೆ ಸುಮಾರಿಗೆ ಈ ಒಂದು ಅರ್ಜಿ ವಿಚಾರಣೆಗೆ ಬಂದು ಈ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಮನೆ ಊಟಕ್ಕೆ ಏಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವಾದವನ್ನ ಅವರ ಪರ ವಕೀಲರಾದಂತಹ ಒಂದು ಪಣೀಂದ್ರ ಅವರು ಒಂದು ವಾದವನ್ನು ಮಾಡಿಸ್ತಾರೆ. ಯಾಕಂದ್ರೆ ನಟ ದರ್ಶನ್ ಈಗ ಸುಮಾರು 30ಕ್ಕೂ ಹೆಚ್ಚು ದಿನಗಳಿಂದ ಜೈಲಿನಲ್ಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಆಗಿರುವಂತಹ ಏರುಪೇರುಗಳಿರ್ಬೋದು, ಮತ್ತೆ ಜೈಲು ಊಟ ಸೇವಿಸಿದ ನಂತರ ಅವರಲ್ಲಿ ಯಾವ ರೀತಿ ಒಂದು ವೇಟ್ ಲಾಸ್ ಆಯಿತು, ಮತ್ತೆ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಾದವನ್ನು ಕೂಡ ಮಾಡ್ತಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಪರ ವಕೀಲರು ಕೂಡ ಒಂದು ವಾದವನ್ನ ಮಾಡೋದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರು ಜೈಲಿನಲ್ಲೇ ಒಂದು ರಿಪೋರ್ಟ್ ಅನ್ನು ಕೂಡ ತರಿಸಿಕೊಂಡಿದ್ದಾರೆ. ಅಂದ್ರೆ ನಟ ದರ್ಶನ್ ಅವರ ಒಂದು ಆರೋಗ್ಯದ ಸ್ಥಿತಿಯಾಗಿದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತೆ ಜೈಲಿನಲ್ಲಿ ಕೊಡ್ತಿರುವಂತಹ ಒಂದು ಊಟದ ವ್ಯವಸ್ಥೆ ಏನಿದೆ, ಅದರ ಒಂದು ಮ್ಯಾನ್ಯಲ್ ಏನಿದೆ, ಆ ಒಂದು ನಿಯಮಗಳನ್ನು ಕೂಡ ಒಂದು ಪಟ್ಟಿಯನ್ನ ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದು, ಆ ಒಂದು ಅಂಶಗಳ ಮೇಲೆ ಇವತ್ತು ಹೈಕೋರ್ಟ್ ನಲ್ಲಿ ಅವರು ಕೂಡ ಒಂದು ವಾದವನ್ನು ಮಾಡ್ತಾರೆ. ಯಾಕಂದ್ರೆ ದರ್ಶನ್ ಅವರು ವೇಟ್ ಲಾಸ್ ಆಗ್ತಿದೆ, ಮತ್ತೆ ತಾನು ಸೆಲೆಬ್ರಿಟಿ ಆಗಿದೆ, ಮತ್ತೆ ನಟ ಆಗಿದ್ದ ಸಂದರ್ಭದಲ್ಲಿ ಮನೆಯಲ್ಲಿ ದಿನನಿತ್ಯ ಒಂದು ವರ್ಕೌಟ್ ಅನ್ನ ಮಾಡ್ತಾ ಇದ್ರು, ಮತ್ತೆ ಪ್ರೋಟೀನ್ ಫುಡ್ ಅನ್ನು ಕೂಡ ಡೈಲಿ ಸೇವಿಸ್ತಾ ಇದ್ರು. ಇದರಿಂದ ಬಾಡಿ ಮೇಂಟೈನ್ ಮಾಡೋದಕ್ಕೂ ಕೂಡ ಸಾಕಷ್ಟು ಅನುಕೂಲ ಆಗ್ತಾ ಇತ್ತು. ಆದ್ರೆ ಜೈಲಿಗೆ ಹೋದ ಬಳಿಕ ಈಗ ಆ ಒಂದು ಪ್ರೋಟೀನ್ ಫುಡ್ ಆಗಲಿ ಅಥವಾ ಬೇರೆ ರೀತಿಯ ಒಂದು ಗುಣಮಟ್ಟದ ಊಟ ಏನಿದೆ ಅದು ಕೂಡ ಸಿಗ್ತಾ ಇಲ್ಲ ಅಂತೇಳಿ ಈಗ ಒಂದು ಆರೋಪವನ್ನು ಮಾಡಿ ಅವರೀಗ ಒಂದು ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಕೂಡ ಹಾಕಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂಶಗಳನ್ನ ಇವತ್ತು ಅವರ ಪರ ವಕೀಲರು ಕೂಡ ಒಂದು ವಾದವನ್ನು ಮಾಡ್ತಾರೆ. ನಂತರ ಅವರಿಗೆ ಜೈಲಿನಲ್ಲಿ ಒಂದು ಗುಣಮಟ್ಟದ ಊಟ ಮತ್ತೆ ಅಂದ್ರೆ ಪ್ರೋಟೀನ್ ಫುಡ್ ಸೇರಿದಂತೆ ಬೇರೆ ಸವಲತ್ತುಗಳು ಏನ್ ಕೇಳಿದ್ರೆ ಅವುಗಳನ್ನ ಕಲ್ಪಿಸಬೇಕು ಅಂತ ಹೇಳಿ ಒಂದು ವಾದವನ್ನು ಕೂಡ ಮಾಡ್ತಾರೆ. ನವಿತಾ, ಮುನಿರಾಜು, ಈಗ ನಾವು ಗಮನಿಸ್ತಾ ಇದ್ವಿ ಹೈಕೋರ್ಟ್ ನಲ್ಲಿ ಏನಾಗಬಹುದು ಅನ್ನುವಂತಹ ಕುತೂಹಲ. ಯಾಕಂದ್ರೆ ಮೊನ್ನೆಯಷ್ಟೇ 3 ಮೆಡಿಕಲ್ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು, ಜೈಲೂಟ ಅಗತ್ಯ ಇಲ್ಲ ಅಂತ ಹೇಳಿ. ಇವತ್ತು ಆ ರೀತಿಯಾಗಿ ಮತ್ತೆ ಮೆಡಿಕಲ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆಯಾ ಖಾಕಿ ಕಡೆಯಿಂದ? ಹೇಗೆ?
ಖಂಡಿತ ನವಿತಾ, ಯಾಕಂದ್ರೆ ಈಗಾಗಲೇ ಏನು ಜೈಲು ಅಧಿಕಾರಿಗಳು ಏನು ಒಂದು ಮೆಡಿಕಲ್ ರಿಪೋರ್ಟ್ ಅನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಆ ಒಂದು ಮೆಡಿಕಲ್ ರಿಪೋರ್ಟ್ ಅನ್ನ ಇವತ್ತು ಕೂಡ ಹೈಕೋರ್ಟ್ ಮುಂದೆ ಇಡೋದಕ್ಕೆ ಈಗ ಏನು ಅವರ ಸರ್ಕಾರಿ ಪರ ವಕೀಲರು ಕೂಡ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಏನು ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಏನು ಜೈಲು ಅಧಿಕಾರಿಗಳು ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ. ಅವರ ಆರೋಗ್ಯದಲ್ಲಿ ಏನ್ ಏರುಪೇರಾಗಿತ್ತು, ಮತ್ತೆ ಅವ್ರು ಬಂದಾಗ ಯಾವ ರೀತಿ ಆರೋಗ್ಯಯುತವಾಗಿದ್ರು, ನಂತರ ಅವ್ರಿಗೆ ಜೈಲು ಊಟ ಕೊಟ್ಟ ಬಳಿಕ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಾ ಅನ್ನೋದ್ರ ಬಗ್ಗೆ ಕೂಡ ಒಂದು ಕೂಲಂಕುಷವಾಗಿ ಒಂದು ವರದಿಯನ್ನು ತಯಾರು ಮಾಡಿದ್ರು. ಇದೀಗ ಅದೇ ಅಂಶಗಳ ಆಧಾರದ ಮೇಲೆ ಇವತ್ತು ಸರ್ಕಾರಿ ಪರ ವಕೀಲರು ಕೂಡ ಒಂದು ಹೈಕೋರ್ಟ್ ನಲ್ಲಿ ಒಂದು ವಾದವನ್ನು ಮಾಡ್ತಾರೆ. ಏನು ಜೈಲು ಅಧಿಕಾರಿಗಳು ಕೊಟ್ಟಿರುವಂತಹ ಒಂದು ರಿಪೋರ್ಟ್ ನಲ್ಲಿ ಅವರ ಆರೋಗ್ಯದ ಮೇಲೆ ಯಾವ ರೀತಿ ವ್ಯತಿರಿಕ್ತ ಪರಿಣಾಮ ಬೀರಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಒಂದು ವಾದವನ್ನು ಮಾಡಿ ಆ ಒಂದು ರಿಪೋರ್ಟ್ ಅನ್ನು ಕೂಡ ಏನು ಉಲ್ಲೇಖ ಮಾಡ್ತಾರೆ. ಆ ನಂತರ ಅಲ್ಲಿ ಕೊಡ್ತಿರುವಂತಹ ಒಂದು ಊಟ ಏನಿದೆ, ಆ ಒಂದು ಊಟಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ಗುಣಮಟ್ಟದ ಒಂದು ರಿಪೋರ್ಟ್ ಏನಿದೆ ಅದನ್ನು ಕೂಡ ಒಂದು ಸಲ್ಲಿಕೆ ಮಾಡಿ ಈ ಎಲ್ಲಾ ಅಂಶಗಳ ಮೇಲೆ ಒಂದು ವಿಚಾರಣೆ ಮಾಡ್ತಾರೆ. ಬಹುಶಃ ಇವತ್ತು ಏನು ನಟ ದರ್ಶನ್ಗೆ ಜೈಲು ಊಟ ಸಿಗುತ್ತಾ ಇಲ್ವಾ ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ನವಿತಾ, ಎಸ್, ಥ್ಯಾಂಕ್ ಯು ಮುನಿರಾಜು ಈ ಕ್ಷಣದ ಅಪ್ಡೇಟ್ಸ್.